ಇನ್ನು ಅಯೋಧ್ಯೆ ದೇಣಿಗೆ ಅದನ್ನು ಹೊಡೆದಿರುವಂಥದ್ದು ನನಗೆ ಆಘಾತ ತಂದಿದೆ. ಲೂಟಿಕೋರರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಮಾಜಿ ಸಚಿವ ಈಶ್ವರಪ್ಪ ಹೇಳಿರುವಂಥ ಮಾತಿದು. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಮಾತನಾಡಿದರು. 4 ತಿಂಗಳ ಹಿಂದೆ ದೇಗುಲದ CCTV ಹಾಳು ಮಾಡಿದ್ದಾರೆ. ಬೆಳ್ಳಿ ಇಟಿಕೆಗಳು, ಬಂಗಾರದ ಆಭರಣಗಳು ಕಳ್ಳತನವಾಗಿವೆ. ಇಲ್ಲಿ RSS ಹಿಂದೂ ಸಂಘಟನೆ ಅನ್ನುವಂಥದ್ದಲ್ಲ. ಯಾರು ತಪ್ಪು ಮಾಡಿದ್ರೂ ಕೂಡ ಕ್ರಮ ಆಗಬೇಕು. ಅಯೋಧ್ಯೆ ಟ್ರಸ್ಟ್ಗಳಿದ್ದರೂ ಕೂಡ ಕ್ರಮ ಜರುಗಿಸಬೇಕು. ಇದು ಈಶ್ವರಪ್ಪನವ್ರ ಮಾತು. ₹1 ಕೂಡ ಸರ್ಕಾರದಿಲ್ದೇನೆ ಚಿನ್ನ, ಬೆಳ್ಳಿ, ಸಾವಿರಾರು ಕೋಟಿ ಹಣವನ್ನು ರಾಮ ಭಕ್ತರು ಕೊಟ್ಟರು. ಆದರೆ ಮೊನ್ನೆ ಪತ್ರಿಕೆಯಲ್ಲಿ, TV ನಲ್ಲಿ ನೋಡಿ ತುಂಬ ಆಘಾತ ಆಯಿತು, ತುಂಬ ನೋವಾಯಿತು. ಈ ಲೂಟಿಕೋರರು ಯಾರಿದ್ದಾರೆ, ಇವ್ರನ್ನ ತನಿಖೆ ಮಾಡಿ ಅವ್ರ ಬಗ್ಗೆ ಉಗ್ರವಾದ ಒಂದು ಕ್ರಮ ತಗೊಳ್ಳೇಬೇಕು. ಇದರಲ್ಲೇನು ಅನುಮಾನ ಇಲ್ಲ. ಇದರಲ್ಲಿ ಯಾರ್ಯಾರಿದ್ದಾರೆ ತನಿಖೆ ಮುಖಾಂತರನೇ ಹೊರಗೆ ಬರಬೇಕು. 1 kg ಇಟ್ಟಿಗೆಗಳು ನಾಪತ್ತೆ, ಬಂಗಾರ ನಾಪತ್ತೆ. ಇದು ಓದಕ್ಕೆ ಆಶ್ಚರ್ಯ ಆಗುತ್ತೆ ಮತ್ತು ನೋವಾಗುತ್ತೆ. ರಾಮ ಮಂದಿರ ಕಟ್ಟಿರೋದು ಎಷ್ಟರ ಮಟ್ಟಿಗೆ ಇತಿಹಾಸವನ್ನು ಸೃಷ್ಟಿ ಮಾಡ್ತೋ, ಈ ಲೂಟಿನೂ ಕೂಡ ಇಡೀ ರಾಮ ಭಕ್ತರಿಗೆ ಒಂದು ಎಚ್ಚರಿಕೆ, ಸರ್ಕಾರಗಳಿಗೂ ಎಚ್ಚರಿಕೆ. RSS, BJP ಇದನ್ನೆಲ್ಲ ತರ್ತಾ ಇದ್ದಾರಲ್ಲ, ನಾನು ಅವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ. ಅವರ ದೇಶಭಕ್ತಿ ಬಗ್ಗೆ, ಧರ್ಮ ಭಕ್ತಿ ಬಗ್ಗೆ, ಶ್ರೀರಾಮಚಂದ್ರನ ಬಗ್ಗೆ, ಭಕ್ತಿ ಬಗ್ಗೆ ಯಾರೂ ಅನುಮಾನ ಮಾಡೋಂಥ ಪ್ರಶ್ನೆ ಇಲ್ಲ. ನೀವೇ ಹೇಳ್ದಂಗೆ ಅಕಸ್ಮಾತ್ ಯಾರೊಬ್ಬರು ಇದ್ದರೆ, ಗೊತ್ತಿಲ್ಲ ನನಗೆ, RSSನಲ್ಲೋ BJP ಇದ್ದರೆ ಯಾರೋ ಮಾಡಿಬಿಟ್ಟಿದ್ದಾರೆ ಅಂತ ನೀವು ಹೇಳ್ತಾರೆ ಇದ್ದರೆ ಅವ್ರಿಗೆ ಕ್ರಮ ತಗೋಬೇಕು. ಅದನ್ನು ಸಮರ್ಥನೆ ನಾನು ಮಾಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಹೇಳಿದೆ, ಒಂದು ದೊಡ್ಡ ಕುಟುಂಬದಲ್ಲಿ ಯಾವನೊಬ್ಬ ಕಳ್ತನ ಮಾಡಿದಂದರೆ ಇಡೀ ಕುಟುಂಬಕ್ಕೆ, RSSಗೆ, BJPಗೆ ರಾಮನ ಬಗ್ಗೆ ಇರೋಂಥ ಭಕ್ತಿ, ಶ್ರದ್ಧೆ ಕಡಿಮೆ ಆಗೋಕ್ಕೆ ಸಾಧ್ಯ ಇಲ್ಲ. ರಾಮ ಮಂದಿರ. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮೊಂದಿಗೀಗ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಮಹೇಶ್, ನೋಡ್ತಾ ಇದ್ದೀವಿ ತೀರಾ ಅಯೋಧ್ಯೆಗೆ ಆ ಭಕ್ತರು ಕೊಟ್ಟಿರುವಂಥ ಹಣ ದೇಣಿಗೆ ಅದನ್ನೂ ಕೂಡ ಹೊಡೆದಿದ್ದಾರೆ ಅಂದರೆ ಏನರ್ಥ? ಇದು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ರಾಜಕಾರಣಿಗಳ ಭೇಟಿ, ಅವರು ಅಯೋಧ್ಯೆ ಮಂದಿರ ಉದ್ಘಾಟನೆ ಬಂದಿದ್ರು ಇಲ್ವೋ ಗೊತ್ತಿಲ್ಲ ಕೇಜ್ರಿವಾಲ್. ಆದರೆ ಈಗ ಕೇಜ್ರಿವಾಲ್ ಹೋಗಿರೋದು, ಮಾತಾಡ್ತಿರೋದು, ಅದನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಈಗ ಯೋಗಿ ಆದಿತ್ಯನಾಥ್ ಕೂಡ ಅದನ್ನೇ ಹೇಳಿದ್ದಾರೆ, ಸುಮ್ಮನೆ ಅನಗತ್ಯವಾಗಿ ನೀವು ರಾಮ ಭಕ್ತರನ್ನ ಕಣಕಬೇಡಿ, ನಿಮ್ಮ ಹತ್ರ ಏನಾದರೂ ದಾಖಲೆಗಳಿದ್ರೆ ತಂದುಕೊಡಿ, ಸುಮ್ಮನೆ ಆರೋಪ ಪ್ರತ್ಯಾರೋಪ ಮಾಡಬೇಡಿ ಅನ್ನುವಂಥದ್ದು ಎಲ್ಲಿಗೆ ಬಂದಿದೆ ಮಹೇಶ್? ರಂಗನಾಥ್, ಖಂಡಿತ ದಿನದಿಂದ ದಿನಕ್ಕೆ ರಾಜಕೀಯ ತಿರುವು ಕೂಡ ಪಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಏನು ಆಘಾತಕಾರಿ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಯಾಕಂದರೆ SIT ಏನು ತನ್ನ ವರದಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಏನು ಈಗ 8 ಜನರ ವಿರುದ್ಧ FIR ಆಗಿದೆ ಮತ್ತು 8 ಜನರು ಕೂಡ ವಶಕ್ಕೆ ಪಡೆದು ಏನು ಬಂಧನ ಮಾಡಿ ಅದನ್ನು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಆ ಒಂದು ಏನು CCTV ಸಾಕ್ಷಿಗಳ ಅದರ ಮೇಲೆ ಈಗ ಬಂಧನ ಆಗಿರುವಂಥದ್ದು. ಅದರಲ್ಲಿ ಕೂಡ ಸಾಕಷ್ಟು ಏನು ಲೋಪಗಳು ಕೂಡ ಕಂಡು ಬರ್ತಾ ಇದೆ. ಮತ್ತು ಆ ಸಿಬ್ಬಂದಿ ಏನಿದೆ 8 ಜನರು, ಇವರು ಏನು ಬರುವಂಥ ಕಾಣಿಕೆಗಳನ್ನು ಕೂಡ ಕಳ್ತನ ಮಾಡಿದ್ರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮತ್ತು ನೋಟುಗಳ ಚಲಾವಣೆ ಕೂಡ ವ್ಯತ್ಯಾಸ ಆಗಿದೆ ಎಂದು ಕೂಡ ಈಗ CCTVಯಲ್ಲಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ನೆಲೆಯಲ್ಲಿ SIT ತನಿಖೆಯನ್ನು ತೀವ್ರಗೊಳಿಸಿರುವಂಥದ್ದು. ಮತ್ತು CM ಕೂಡ ಇದರ ವಿರುದ್ಧ ಏನೋ ಆ ಒಂದು ಸಾಕಷ್ಟು ಒಂದು ಈಗ ವಾಗ್ದಾಳಿ ಕೂಡ ಮಾಡಿರುವಂಥದ್ದು. ಆರೋಪಿಗಳನ್ನ ಯಾರೇ ಇದ್ರೂ ಕೂಡ ನಾವು ಬಿಡೋದಿಲ್ಲ. ಟ್ರಸ್ಟ್ನ ಸದಸ್ಯರಾಗಿರ್ಬೋದು ಮತ್ತು ಸಂಬಂಧಿಕರು ಇದರಲ್ಲಿ ಹೆಚ್ಚಾಗಿ ಇರುವಂಥದ್ದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅಂದರೆ ಅವರ ಪದಾಧಿಕಾರಿಗಳ ಸಂಬಂಧಿಕರು ಇದರಲ್ಲಿ ಕೃತ್ಯವೆಸಗಿದ್ರನ್ನ ಆರೋಪ ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ತಾವೇ ಖುದ್ದಾಗಿ ಶಿಫಾರಸು ಮಾಡಿ ನೇಮಕ ಮಾಡಿದ್ರನ್ನ ಆರೋಪ ಕೂಡ ಇರುವಂಥದ್ದು. ಅಂದರೆ ಈಗ ಏನು ಒಂದು ಆ ಪ್ರಧಾನ ಕಾರ್ಯದರ್ಶಿ ಏನಿದ್ರೆ ಚಂಪತ್ರಾಯ್ ಅವರ ಆಪ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದರೆ ಆರೋಪ ಕೂಡ ಇರುವಂಥದ್ದು. ಹೀಗಾಗಿ ಈಗ ಒಂದು ಸಾಕಷ್ಟು ತನಿಖೆ ಚುರುಕುಗೊಳಿಸಿರುವಂಥದ್ದು. ಈಗ ಕೇಜ್ರಿವಾಲ್ ಕೂಡ ಒಂದು ಟ್ರಸ್ಟ್ಗೆ ಒಂದು ಭೇಟಿ ನೀಡುವಂಥ ಪ್ರಯತ್ನ ಕೂಡ ಮಾಡಿರುವಂಥದ್ದು. ಅದರ ವಿರುದ್ಧ ಕೂಡ ರಾಜಕೀಯವನ್ನು ಮಾಡಬೇಡಿ ಅಂತೇಳಿ ಈಗ CM ವಾಗ್ದಾಳಿ ಮಾಡಿದ್ದಾರೆ. ನಿಮ್ಮ ಹತ್ರ ಏನಾದರೂ ಸಾಕ್ಷ್ಯಾಧಾರಗಳಿದ್ರೆ ಅದನ್ನು ನಮಗೆ ಕೊಡಿ, ನಾವು ಕೂಡ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ಈಗಾಗಲೇ ಇರುವಂಥ ಆರೋಪಿಗಳನ್ನ ವಶಕ್ಕೆ ಪಡೆದಿರುವಂಥದ್ದು. ಇದರಲ್ಲಿ ಮತ್ತಷ್ಟು ಯಾರೆಲ್ಲ ಇದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೂಡ ಮಾಡ್ತೀವಿ ಅನ್ನೋದು ಕೂಡ ಈಗ CM ಹೇಳಿರುವಂಥದ್ದು. ಈಗ ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಾ ಇರುವಂಥದ್ದು. ಈಗ ಸಾಕಷ್ಟು ಅಂದರೆ ಸುಮಾರು 106 ಕೋಟಿ ಅಂದರೆ 200 ಕೋಟಿಯವರು ಕೂಡ ಒಂದು ಕೃತ್ಯವೆಸಗಿದ್ದಾರೆ. ಮತ್ತು ರಾಮಲಲ್ಲಾಗೆ ನೀಡಿರುವಂಥ ಏನು ಕೊಡುಗೆಯಾಗಿ ನೀಡಿರುವಂಥ ಕಾಣಿಕೆಗಳನ್ನು ಕೂಡ ಹೊಡೆದಿರುವಂಥ ಆರೋಪ ಬೆಳಕಿಗೆ ಬರ್ತಾ ಇರುವಂಥದ್ದು. ಮತ್ತಷ್ಟು ಸಾಕ್ಷ್ಯಗಳನ್ನ ಒದಗಿಸುವಂಥ ನಿಟ್ಟಿನಲ್ಲಿ SIT ತನಿಖೆ ಚುರುಕುಗೊಳಿಸಿರುವಂಥದ್ದು. ರಂಗ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.